ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರಲಂಕಾರ ಕಾವ್ಯಕ್ಕೆ ಗುರುವೆನಲು. ಯಾಕ್ರೋ ಆಗ ಹೊಡ್ಕೋತಾ ಇದ್ದೀರಿ? ದೀಪ ಔಟ ತಾತ, ಬ್ಯಾಟ್ ಕೊಡೋದ್ರ ಕೊಡ್ತಿಲ್ಲ. ಕೊಡೋ ಬ್ಯಾಟ್ನ. ನಾನೇನು ಔಟ್ ಆಗಿಲ್ಲ ತಾತ, ಇವನು ಬರೀ ಸುಳ್ಳು ಹೇಳ್ತಾನೆ. ಅವನೇ ಸುಳ್ಳು ಹೇಳ್ತಿರೋದು. LBW. ಏನದು? LBW. ಅವಳು ಹೇಳ್ತಿರೋದು ಕರೆಕ್ಟ್. ಕೊಟ್ಬಿಡು ಆ ಕೋಲ್ನ. ಕೋಲು? ಯಾವ ಕೋಲು? ನಿನ್ ಕೈಲಿ ಹಿಡ್ಕೊಂಡಿದ್ಯಲ್ಲ ಅದನ್ನ ಅವನು ಕೊಟ್ಬಿಡು ಒಂದೇ. ಕುರುಡ್ ನನ್ನ ಮಗನೇ. ಏನೋ ಹಂಗ್ ದುರ್ಗೊಟ್ಕೊಂಡು ನೋಡ್ತಾ ಇದೀಯಾ? ಕೆನ್ನೆ ಮೇಲೆ ಕೊಡ್ತೀನಿ ನೋಡು. ಅವನು ನನ್ ಚಿಕ್ಕ ಮಗಳ ಮಗ, ಬೊಂಬಾಯಿಂದ ಬಂದಿದ್ದಾನೆ. ಕಿಲ್ಲಾಡಿ ಅಂದ್ರೆ ಕಿಲ್ಲಾಡಿ. ಆಮೇಲೆ ನಾನೇನ್ ಕಥೆನ ಹೇಳ್ತಾ ಇದ್ದೀನಿ, ಓದಯ್ಯ. ಹೇಮ ಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಸೋಮ ಸೂರ್ಯ ಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಹುದಿ ಮಹಾಭಾರತೊಳೊಂದಕ್ಷರವ ಕೇಳ್ದವರಿಗೆ ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು ಭಾರತದ ಕಥನ ಪ್ರಸಂಗವ. ಕ್ರೂರ ಕರ್ಮಿಗಳೆತ್ತಬಲ್ಲರು ಘೋರ ರೌರವವನ್ನು ಕೆಡಿಸ. ಬಾಂಬೆ ನೀನೇನ ಹೊಡೆದಿದ್ದು? ಇನ್ ಮೇಲೆ ಅದ್ ಹೇಗ್ ಆಟ ಆಡ್ತೀವ ನಾನು ನೋಡ್ತೀನಿ ಕಣ. ಅಜ್ಜಿ ಅಜ್ಜಿ ಬಾಲ್ ಕೊಡಕ್ ಹೇಳಜ್ಜಿ. ಯಾವ ಬಾಲು? ಕ್ರಿಕೆಟ್ ಬಾಲು. ನೀನ್ ಹೇಳಿದ್ರೆ ಖಂಡಿತ ಕೊಡ್ತಾರ ಅಜ್ಜಿ. ನಾನ್ ಹೇಳಿದ್ರೇನಾ? ಯಾಕಂದ್ರೆ ನೀನ್ ಅವ್ರ ಹೆಂಡತಿ ಅಲ್ವಾ? ಹೌದು ಕಣ, ನೀನೇ ಗಂಡ್ ಹುಡುಕಿ ಮದ್ವೆ ಮಾಡಿದ್ದು. ಅಯ್ಯೋ ಹೋಗಜ್ಜಿ, ನಾನ್ ಗಂಡ್ ಹುಡುಕಿದ್ರೆ ಎಂತ ಗಂಡ ಹುಡುಕ್ತಿದ್ದೆ. ನಿನ್ ಬ್ಯಾಟ್ ಟೈಮು, ಇವಾಗ ನೀನ್ ಬಾಲ್ ಕೊಡಿಸ್ತೀಯ ಅಲ್ವೋ? ಏನೋ ದಬಾಯಿಸ್ತಾ ಇದೀಯಾ? ಇನ್ ಸ್ವಲ್ಪ ಹೊತ್ತೆ ನಿನ್ನ ಆಟ, ಇನ್ನೇನು ಕೃಷ್ಣ ಇಳಿಯೋ ಹೊತ್ತು. ಈ ಬಿಸ್ಲಲ್ಲಿ ನಿಮ್ ಆಟ ನೋಡಿದ್ರೆ ನಿಮ್ ಗತಿ ಅಷ್ಟೇ, ಸಾಯ್ತೀರಾ. ಪಾರ್ವತಿ, ಏನ್ರಿ? ಏ ಪಾರ್ವತಿ ಬಾರಿ ಇಲ್ಲಿ. ಇವ್ರನ್ನ ಕಟ್ಕೊಂಡ್ ಸಾಯ್ಬೇಕು. ಬರ್ತಿದ್ದೀನ್ರಿ. ಅಕ್ಕ ಬಂದ್ಲು ಅಂತ ಕಾಣುತ್ತೆ, ತಗೋ. ವಾಸಂತಿ, ಅಕ್ಕ ಬಂದ್ಲು. ಹಾಯ್, ಕೃಷ್ಣ ಬಂದ, ಕೃಷ್ಣ ಬಂದ. ಹಾಯ್, ಕೃಷ್ಣ ಬಂದ. ಚೆನ್ನಾಗಿದ್ಯಾ? 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 ರಮಣ ಚೆನ್ನಾಗಿದ್ಯಾ? ಒಳ್ಳೆ ಗುಂಡ್ಕಲ್ಲಿ ಮಕ್ಕಳೆಲ್ಲ ಬಂದಿದಾರಾ? ಎಲ್ರು ಬಂದಿದ್ದಾರೆ. ನೀವೆಲ್ಲ ಯಾವಾಗ ಬಂದ್ರಿ? ನಾವು ಬಂದು 3 ದಿನ ಆಯ್ತು. ನೀವು ಬರ್ತೀರಾ ಅಂತ ಬೀದಿ ಕಡೆ ನೋಡಿ ಕಣ್ಣೆಲ್ಲ ಹುಣ್ಣಾಯ್ತು. ಇಷ್ಟು ದೊಡ್ಡವನಾಗ್ಬಿಟ್ಟಿದೆ ಕೃಷ್ಣ. ಚಿಕ್ಕಮ್ಮನ ದೃಷ್ಟಿ ಆಗತ್ತೆ. ನಾನ್ ರಾಮಣ್ಣನಿಗಿಂತ ಸ್ವಲ್ಪ ಹೈಟ್, ನಿನಗಿಂತ ಸ್ವಲ್ಪ ಲೈಟ್. ನಾನ್ ಮೊದ್ಲು ದೊಡ್ಡಾತ ನೋಡ್ಬೇಕು. ದೊಡ್ಡಾತ, ದೊಡ್ಡಾತ, ತಾತ. ಕೃಷ್ಣ ಬರೋಬರೇ. ಅಪ್ಪ ಬರ್ಲಿಲ್ವಾ? ಅಮ್ಮನ್ ಕೇಳು ತಾತ. ಚೆನ್ನಾಗಿದೆ ದೊಡ್ಡಪ್ಪ. ಚೆನ್ನಾಗಿದ್ದೀನಮ್ಮ. ಶಿವರಾಮ್ ಬರ್ಲಿಲ್ವಾ? ಆಫೀಸ್ ಕೆಲ್ಸದ ಮೇಲೆ ಟೂರ್ಗೆ ಹೋಗಿದ್ದಾರೆ. ಜಾತ್ರೆ ಎಷ್ಟೊತ್ತಿಗೆ ಬಂದ್ಬಿಡ್ತಾರೆ? ಬರ್ತಾರೆ ಬರ್ತಾರೆ. ನಮ್ 3 ಜನ ಅಳಿಯಂದ್ರು ಒಟ್ಟಿ ಮಾತಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಹೆಂಡತಿಯವ್ರನ್ನ ಮಾತ್ರ ಕಳಿಸಿದ್ದಾರೆ. ನಿಮ್ ಯಜಮಾನ್ರು ಬಂದಿಲ್ವಾ? ಇಲ್ಲ, ಬ್ಯಾಂಕ್ ಯೂನಿಯನ್ ಎಲೆಕ್ಷನ್ಗೆ ಹೋಗಿದ್ದಾರೆ. ಹೌದೌದು. ಇವಳ ಗಂಡನಿಗೆ ಆಫೀಸ್ ಕೆಲಸ ಟೂರು, ನಿನ್ ಗಂಡನಿಗೆ ಯೂನಿಯನ್ ಎಲೆಕ್ಷನ್, ಅವಳ ಗಂಡನಿಗೆ ಕೋರ್ಟ್ ಕೆಲಸ. ಈ ವರ್ಷದ ಜಾತಿಲಾದ್ರೂ ಎಲ್ಲರನ್ನು ಒಟ್ಟಿ ನೋಡೋಣ ಅಂತ ನಾನೇ ಕಾಗ್ದ ಬರ್ದೆ. ಮುಂದೆ ಬರೋ ಉತ್ಸವ ನೋಡುವ ಅದೃಷ್ಟ ನನ್ಗಿದ್ಯೋ ಇಲ್ವೋ? ಹಾಗೆಲ್ಲ ಅನ್ಬೇಡ ತಾತ. ನೀನ್ ಇನ್ನು 100 ವರ್ಷ ಬದುಕಿರ್ತೀಯ, 100 ಉತ್ಸವ ನೋಡ್ತೀಯ. ಯಾರು ಬಂದ್ರೇನು ಬಿಟ್ರೇನು, ನಾನ್ ಬಂದಿದ್ದೀನಲ್ಲ. ಸಂತೋಷ ಗಣಪ. ನೀನೊಬ್ಬ ಬಂದ್ರೆ ನನಗೆಲ್ರೂ ಬಂದ ಕಣಯ್ಯ. ನೀನ್ ತಾನೇ ನನ್ನ ಆಸ್ತಿಗೆಲ್ಲ ಹಕ್ಕದಾರ. ತಾತ, ನಾನ್ ಸುಮ್ನೆ ಬಂದಿಲ್ಲ. ಪ್ರತಿ ವರ್ಷನೂ ಕೊಡೋ ಹಾಗೆ ಈ ವರ್ಷನೂ ಪ್ರೆಸೆಂಟೇಶನ್ ತಂದಿದ್ದೀನಿ. ಓ, ಮರ್ತಿದ್ದೆ ಕೊಡು. ಕೃಷ್ಣ, ನನಗೊಂದು ಕೊಡ. ನಾಳೆ ನಿನ್ನ ಜುಟ್ಟು ಹಿಡ್ಕೊಳ್ಳೋಳು ಬರ್ತಾಳಲ್ಲ, ಅವಳನ್ನ ಕೇಳು, ಕೊಡ್ತಾಳೆ. ಹೌದು, ಇದೇನ್ ತಾತ ಆಡಿನ ಮರಿನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ಯಾ? ಹೌದಪ್ಪ. ರಜಾ ಮುಗಿದ್ಮೇಲೆ ನೀವೆಲ್ಲ ಹೊರಟೋಗ್ತೀರಿ. ಇನ್ನೊಂದು ವರ್ಷ ಆಗೋವರೆಗೂ ನಾನು ರಾಮಣ್ಣ ಇಬ್ರು ತಾನೇ ಈ ಮನೆಯಲ್ಲಿ.
ಅದಕ್ಕೆ ಇದನ್ನು ಸಾಕೊಂಡಿದ್ದೀನಿ. ಇದಕ್ಕೇನು ಹೆಸರಿಟ್ಟಿದ್ದೀನಿ ಗೊತ್ತಾ? ಏನ್ ತಾತ? ಆ? ಕೃಷ್ಣ ಅಂತ. ರಮಣ, ಆ? ಚಿಕ್ಕ ತಾತ ಎಲ್ಲಿ? ನಿಮ್ ಚಿಕ್ಕ ತಾತ ಲಾಯರ್ ಸುಂದರ್ ರಾಯರ್ಗೆ ಜೀವನದಲ್ಲೇ ಫಸ್ಟ್ ಟೈಮ್ ಒಂದು ಹೊಸ ಕೇಸ್ ಸಿಕ್ಕಿದೆ, ಅದನ್ನ ಅಟೆಂಡ್ ಮಾಡಕ್ ಹೋಗಿದ್ದಾರೆ. ಅಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮ. ಲೇ, ಇದೇನ್ ಚಪಾತಿ ಹಿಟ್ಟು ಅನ್ಕೊಂಡ್ಯಾ? ನಿಧಾನವಾಗಿ ತಿಕ್ಕು. ಯಾಕ್ರಿ ಕಪ್ಪೆ ಹಾಗೆ ಒಟ್ಕೊಡ್ತೀರಾ? ಸ್ವಲ್ಪ ಹೊತ್ತು ಅಲ್ಲಾಡ್ದೆ ಕೂತ್ಕೊಳ್ಳಿ. ಚೆಂಡಿನ ಹಾಗೆ ಊದ್ಕೊಂಡಿದೆ. ಚೆಂಡಲ್ಲಿ ಹೊಡೆದ್ರೆ ಚೆಂಡಾಗ ಊದ್ಕೊಳ್ಳದೆ ಇನ್ನೇನು ಬ್ಯಾಟ್ನಾಗ ಊದ್ಕೊಳ್ಳುತ್ತೆ. ಅಯ್ಯಯ್ಯಯ್ಯಪ್ಪ. ಹಲೋ ತಾತ. ಆ, ಬಾರಯ್ಯ ಕೃಷ್ಣ ಬಾ. ಏನ್ ತಾತ ಇದು? ನಿಮ್ ತಾತ ಮಕ್ಳಾಡ್ತಿರೋವಾಗ ಮಧ್ಯ ಹೋದ್ರು, ಚೆಂಡ್ ಬಂದ್ ಬಿತ್ತು. ಬಿತ್ತ ಅವನು ನನ್ ಕಡೆ ಬೇಕಾಗಿ ಬಿಸಾಕ್ದ. ಹಾ. ಯಾರ್ ತಾತ? ನನಗೆ ಚೆಂಡಿಸೋ ಧೈರ್ಯ ಈ ಮನೇಲಿ ಯಾರಿಗಿದ್ಯೋ ಅವನೇ ಆ ಬಾಂಬೆ ನನ್ನ ಮಗ. ಓಹೋ, ದೀಪುನಾ? ಹ್ಮ್. ಅವ್ನ ನಾನ್ ವಿಚಾರಿಸ್ಕೊತೀನಿ ತಾತ. ಅಜ್ಜಿ, ನೀ ಹೇಳು ಮೇಲೆ ನಾನ್ ಮಸಾಜ್ ಮಾಡ್ತೀನಿ. ಅಷ್ಟು ಮಾಡು ಸದ್ಯ. ಅಡ್ಗೆ ಮನೇಲಿ ಬೇಕಾದಷ್ಟು ಕೆಲ್ಸ ಬಿದ್ದಿದೆ ನನಗೆ. ನೀ ಹೋಗು ಬಾಪ ತಿಕ್ಕು. ಕೃಷ್ಣ, ಪರೀಕ್ಷೆಯಲ್ಲಿ ಹೇಗ್ ಮಾಡಿದೀಯೋ? ಪ್ರತಿ ವರ್ಷದ ಹಾಗೆ ಹಾ. ಈ ವರ್ಷನೂ ನಾನು ಫಸ್ಟ್ ಕ್ಲಾಸ್, ಹಾ? ಫಸ್ಟ್ ರ್ಯಾಂಕ್, ಹಾ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ದೀನಿ ತಾತ. ಲೇ, ಎಷ್ಟೇ ಆದ್ರೂ ನೀನ್ ನನ್ ಮೊಮ್ಮಗ ಅಲ್ವೇನೋ? ಅಷ್ಟೇ ಅಲ್ಲ, ಹಾ. ಮ್ಯೂಸಿಕ್ ನಲ್ಲಿ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ತಾತ. ಆ? ತಾತ ತಾತ, ಹಾ. ನಿನ್ನಿಂದ ನಂಗೊಂದ್ ಸಹಾಯ ಆಗ್ಬೇಕಿತ್ತಲ್ಲ ತಾತ. ಅನ್ಕೊಂಡೆ ಅನ್ಕೊಂಡೆ ಯಾವಾಗ ನೀನು ನನಗ್ ಮಸಾಜ್ ಮಾಡಕ್ ಬಂದ್ಯೋ ಆಗ್ಲೇ ಅನ್ಕೊಂಡೆ ನೀನ್ ನನಗ್ ಮಸ್ಕ ಹೊಡಿತೀಯಾ ಅಂತ. ಮಸ್ಕಾನು ಇಲ್ಲ ಕಿಸ್ಕಾನು ಇಲ್ಲ ತಾತ. ಆ, ತಾತ, ಆ, ಈ ಸರಿ ನಮ್ ಜಾತ್ರೆಲಿ ಆ. ನಮ್ ಸ್ನೇಹಿತರೆಲ್ಲ ಸೇರಿ ಹಾ. ಒಂದ್ ನಾಟಕ ಆಡ್ಬೇಕು ಅಂತ ಹೇಳ್ತಿದ್ದಾರೆ. ಮಾಡ್ಬೇಕು. ಆ ನಾಟಕದಲ್ಲಿ ರೈಟರು, ಹಾ. ಡೈರೆಕ್ಟ್ರು, ಹಾ. ಮ್ಯೂಸಿಕ್ ಡೈರೆಕ್ಟ್ರು, ಹಾ. ಸಿಂಗರು, ಹಾ. ಆಕ್ಟರು ಹಾ. ಎಲ್ಲ ನಾನೇ ಮಾಡ್ಬೇಕು ಅಂತ ಹೇಳ್ತಿದಾರೆ ತಾತ. ಹೌದಾ? ಮಾಡೋ, ಚೆನ್ನಾಗಿರುತ್ತೆ, ಮಾಡೋ. ತಾತ ತಾತ, ಹಾ. ದಿನ ರಾತ್ರಿ ರಿಹರ್ಸಲ್ ಹೋಗ್ಬೇಕು. ಹಾ. ಅಮ್ಮ ಬಿಡ್ತಾನೆ ಇಲ್ಲ. ಈಗ ಏನ್ ಮಾಡೋದ್ ತಾತ? ಅದ್ ಯಾವ ಮಹಾ ದೊಡ್ಡ ವಿಷಯನೋ. ಒಂದ್ ಕೆಲಸ ಮಾಡು, ನಾನು ಪಟ್ಟಣಕ್ಕೆ ಹೋಗಿ ನೆಶ್ಯ ತಗೊಂಬ ಅಂತೀನಿ. ಪಟ್ಟ ನಶೆ ಇಲ್ಲೇ ಸಿಗಲ್ವಾ ತಾತ? ಏಯ್, ಪಟ್ಟಣದ ನೆಶ್ಯ ಪಟ್ಟಣದಲ್ಲೇ ಕಡು ಸಿಗೋದು. ನೀನ್ ತಕ್ಷಣ ಹೊರಟ್ಬಿಡು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ತಾತ. ಸಾರಿ ತಾತ, ಸಾರಿ. ಅಯ್ಯೋ ಸಾರಿ. ಬನ್ನಿ ಚಿಕ್ಕ ಯಜಮಾನ್ರೆ, ಬನ್ನಿ, ನಾನು ಆಮೇಲೆ ಬರೆಸ್ತೀನಿ. ಬಾರೆ. ಓ, ನಾಣಿ. ಏಯ್, ಎಷ್ಟು ಕರೆಕ್ಟ್ ಆಗಿ ಬಂದ್ಬಿಟ್ಟಲ್ಲ ನಾಣಿ. ನಾನು ಯಾವಾಗ್ಲೂ ಕರೆಕ್ಟೇ ಕಣೋ. ಬೆಳಗ್ಗೆ 7 ಗಂಟೆಗೆ ಬಾ ಅಂತ ಕಾಗದ ಬರ್ದಿದ್ದಲ್ಲ, ರಸ್ತೆಲೆ ಬಂದ್ ನಿಂತಿದ್ದೀನಿ. ನಿನ್ ಕಾರ್ ಹೋಯ್ತಲ್ಲ, ಆಗ ಸಿಗ್ನಲ್ ಕೊಟ್ಟೆ, ನಿನ್ಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗಿದ್ರೆ ಕಾರಿಂದ ಜಂಪ್ ಮಾಡ್ಬಿಡ್ತಿದ್ದೆ. ಡ್ರಾಮಾ ಪ್ರಾಕ್ಟೀಸ್ಗೆಲ್ಲ ರೆಡಿ ನಡಿ. ಪ್ರಾಕ್ಟೀಸು ಅಂತ ಕೂಗ್ಬೇಡ ಕಣೋ. ಅಮ್ಮನ ಕಿವಿಗ್ ಬಿದ್ರೆ ಅಷ್ಟೇ. ಸುಮ್ಮನೆ ಬಾರೋ ಅಮ್ಮನ ಮಗನೇ. ಚೆನ್ನಾಗಿದ್ಯಾ ನಾಣಿ? ಚೆನ್ನಾಗಿದ್ದೀನಮ್ಮ. ಬರ್ತಿದ್ ಹಾಗೆ ಹೊರಡಕ್ ಪ್ಲಾನಾ? ಅಯ್ಯಯ್ಯೋ, ನಾವೆಲ್ಲಿಗೂ ಹೋಗ್ತಿದೀವಿ? ಇಲ್ವಲ್ಲ, ಕಾರ್ ಸೌಂಡ್ ಕೇಳಿಸ್ತೋ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೊರಗಡೆ ಯಾಕೆ ನಿಂತಿದ್ಯಾ? ಒಳಗ್ ಬಾ. ನಿಮ್ಗೆ ಹೇಳಿದ್ದು, ಎಲ್ಲೂ ಹೋಗ್ಬೇಡಿ, ಬನ್ನಿ. ಲೇ ಕೃಷ್ಣ, ಪಟ್ಟಣದ ನಶ್ಯ ಬೇಕು, ಸ್ವಲ್ಪ ಟೌನ್ಗೆ ಹೋಗಿ ತಗೊಂಬರ್ತೀಯಾ? ಅಯ್ಯಯ್ಯೋ, ಅಮ್ಮ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿದಾಳೆ. ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿದ್ರೆ ನಿಮ್ ತಾತನ್ ಕೆಲಸನ ಮಾಡ್ಕೊಡ್ಬೇಡ ಅಂತಾನಾ? ಹೋಗ್ ತಂದ್ಕೊಡು. ಸರಿ, ನೀನ್ ಹೇಳಿದ್ಮೇಲೆ ಹೋಗ್ತೀನಿ. ಏ, ಅಲ್ ನೋಡ್ರು. ಚೆನ್ನಾಗಿದೀಯಮ್ಮ. ನಿಮ್ಮನೆ ನಿನ್ ಬಿಟ್ಟು ಬೇರೆ ಯಾರಿದ್ದಾರೆ?
ತಾತಾನೋ ಹೋತಾನೋ ಇಲ್ಲಿಗೆ ಯಾಕೋ ಬಂದೆ? ಚಿಟ್ಟೆ ಹಿಡಿಯೋಕೆ. ಚಿಟ್ಟೆನಾ? ಇಲ್ಲೆಲ್ಲಿದೆಯೋ ನೋಡ, ಅಲ್ಲ ಹಾರ್ತಾ ಇತ್ತೆ. ಹೋಗು ಹೋಗು ಹಿಡಿಯೋಗು. ಅದ್ ಸರಿ ತಾತ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನಾ ಕೋಳಿ ಹಿಡಿಯೋಕ್ ಬಂದೆ. ಕೋಳಿನ? ಅಲ್ಲ, ಆನೆ. ಹೋಗ ಹೋಗ ಹೋಗ, ಅಲ್ಲಿದೆ. ತಾತ, ಏನಪ್ಪ? ಕೋಳಿ ಅಲ್ಲಿದೆ. ನಾನು ನೀನು ಇಬ್ರು ಸೇರ್ಕೊಂಡು ಕೋಳಿ ಹಿಡಿಯೋಣ ಬಾ ತಾತ. ನಿಂದೊಳ್ಳೆ ಸಾಹಸ ಆಯ್ತಲ್ಲ ನನಗೆ. ನಡಿ ನಡಿ ನಡಿಯೋ ನಡಿ. ಬಾಂಬೆಯಿಂದ ಯಾಕೆ ಬಂದೆ? ನಾನು ಪ್ರಾಣ ತೆಗಿಯೋಕೆ. ಢನ್ 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 ಢನ್. ಢನ್ 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 ಢನ್. Dun 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 dun, dun 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 dun, dun 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 dun, dun 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 dun, dun dun. ಬಾರೋ ಇಲ್ಲಿ. Dun 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 dun, dun 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 dun, dun dun dun, dun dun dun, dun dun dun. ಸೊಳ್ಳೆ. ನಮ್ಮ ಮಾವ ಒಂದು ದುರಹಂಕಾರದ ಫ್ಯಾಮಿಲಿ ಹೆಣ್ಣನ್ನ ಮದುವೆ ಮಾಡ್ಕೊಂಡಿದ್ದಾನಂತಲ್ಲ, ಆ ಫ್ಯಾಮಿಲಿಯಿಂದ ಬಂದಿರೋ ರಾಧಾ ನೀನೇನಾ? ನಮ್ಮಮ್ಮ ಹೇಳಿದ್ಲು ಹುಡುಗಿ ನೋಡೋದಕ್ಕೆ ದಂತದ ಬೊಂಬೆ ಇದ್ದಾಗಿದ್ದಾಳೆ ಅಂತ. ಆದ್ರೆ ನೀನ್ ನೋಡೋಕ್ಕೆ ಚೈನೀಸ್ ಬಟ್ಲರ್ ತರ ಇದೆಯಾ? ಸ್ವಲ್ಪ ಹತ್ರ ಬಾ, ಡೀಟೈಲ್ ಆಗಿ ನೋಡ್ತೀನಿ. ಬೇಡ. ಏ ನಿಂತ್ಕೋ. ರಾಧಾ, ಈ ಮನೇಲಿರೋ ಒಂದೊಂದು ಮೂಲೆನೂ ನನಗೆ ಗೊತ್ತು. ನೀನ್ ಎಲ್ಲಿಗೆ ಹೋದ್ರೂ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಏನೇ ಹುಡುಗಿ, ನಿನ್ನ ನಿಂತ್ಕೋ ಅಂತ ತಾನೇ ಹೇಳಿದ್ದು? ಯಾಕೆ ಓಡ್ತಾ ಇದೀಯಾ? ಓಹೋ, ಡೆಲ್ಲಿ ಕನ್ನಡದಲ್ಲಿ ನಿಂತ್ಕೋ ಅಂದ್ರೆ ಓಡೋದು ಅಂತ ಅರ್ಥನಾ? ಎಲ್ಲಿಗೆ ಓಡ್ತಾ ಇದೀಯಾ? ಆ? ಅಜ್ಜಿ ಹತ್ರ. ಅಜ್ಜಿ ಹತ್ರ ನಾನ್ ಕರ್ಕೊಂಡು ಹೋಗ್ತೇನೆ. ಬಾ ಬಾ. ಏ, ಚೈನ್ 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 ಚೈನ್. ಆ? ಬಾ, ಕೊಡ್ತೀನಿ. ಬೇಡ. ಕೃಷ್ಣ, ಏನಜ್ಜಿ? ಬಾರೋ ಇಲ್ಲಿ. ಬಂದೆ ಅಜ್ಜಿ. ಏನಜ್ಜಿ? ಬಾರೋ, ಇವನೇ ಕೃಷ್ಣ, ನನ್ ದೊಡ್ಡ ಮೊಮ್ಮಗ. ಯಾಕೋ ಹಾಗೆ ನೋಡ್ತಾ ಇದೀಯಾ? ನಮ್ ರಾಧನ ಅಜ್ಜಿ ಕಣೋ. ಹಲೋ. ಚಿಕ್ಕ ಹುಡುಗ ಅಂದ್ಕೊಂಡೆ, ಬಾಳ ದೊಡ್ಡವನಾಗ್ಬಿಟ್ಟಿದಾನೆ. ರಾಜೇಶ್ವರಿ, ನನ್ನ ಮೊಮ್ಮಗ ದೊಡ್ಡವನು ಮಾತ್ರ ಅಲ್ಲ, ಕ್ಲಾಸ್ಗೇನೆ ಫಸ್ಟು. ಈ ಸಲ MSc ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಮಾಡ್ತಾನೆ. ನನಗೂ ಒಬ್ಬ ಮೊಮ್ಮಗ ಇದ್ದಾನೆ, ಮೂರ್ತಿ ಅಂತ. ಅವನು ಸ್ಟಡೀಸ್ ನಲ್ಲಿ ತುಂಬಾ ಜಾಣ. ರಾಧಾ, ಮೂರ್ತಿ ಏನ್ ಓದ್ತಿದ್ದಾನೆ? ಕಂಪ್ಯೂಟರ್ ಇಂಜಿನಿಯರಿಂಗ್. ಅವನು ರಾಧನ್ಗೆ ಭಾವ. ಅವನ ಜೊತೆಯಲ್ಲಿ ಇವಳು ಅಮೆರಿಕಾಗ ಹೋಗ್ತಿದ್ದಾಳೆ ಹೈಯರ್ ಸ್ಟಡೀಸ್ಗೆ. ಅಮ್ಮ, ಅದೆಲ್ಲ ಹಂಗಿರ್ಲಿ. ನಮ್ಮ ಕೃಷ್ಣ ಕರ್ನಾಟಕದ ಸಂಗೀತನ ಚೆನ್ನಾಗಿ ಅರ್ದು ಗಟ 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 ಅಂತ ಕುಡಿದು ಬಿಟ್ಟಿದ್ದಾನೆ. ಕತೆ ಬರೀತಾನೆ, ಕವನ ಬರೀತಾನೆ, ಹಾಡ್ತಾನೆ, ನಟಿಸ್ತಾನೆ, ನಗಿಸ್ತಾನೆ. ಸಕಲ ಕಲಾ ಪ್ರವೀಣ. ನಿಂದೇನ ಮಧ್ಯ? ನಾ ಹೇಳ್ತಾ ಇಲ್ವಾ? ನೀವ್ ಹೇಳೋದು ರಾಮಾಯಣ, ನಾನ್ ಹೇಳೋದು ಈ ರಾಮಣ್ಣನ ವಚನ. ನನ್ ಮೊಮ್ಮಗ ಮೂರ್ತಿಗೆ ಈ ಕ್ಲಾಸಿಕಲ್ ಸಂಗೀತ ಸ್ವಲ್ಪನೂ ಇಡ್ಸಲ್ಲ. ಅವನ್ ಟೇಸ್ಟ್ ಎಲ್ಲ ವೆಸ್ಟರ್ನ್ ಸ್ಟೈಲ್.
ನಮ್ ರಾಧಾ ಕೂಡ ಭರತನಾಟ್ಯ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹೌದಾ? ಅಯ್ಯೋ ಅಯ್ಯೋ, ಎಂತಹ ಒಳ್ಳೆ ವಿಷಯ. ರಮಣ, ಈ ಸಲದ ಜಾತ್ರೆ ತುಂಬಾ ವೈಭವವಾಗಿ ನಡೀಬೇಕು. ನನ್ನ ಮೊಮ್ಮಗ ಸಂಗೀತ ಹಾಡಬೇಕು, ನನ್ನ ಮೊಮ್ಮಗಳು ಡ್ಯಾನ್ಸ್ ಮಾಡ್ತಿರ್ಬೇಕು, ಹಳ್ಳಿ ಜನ ಎಲ್ಲ ಬೆಚ್ಚಿ ಬೆರಗಾಗ್ಬೇಕು. ಅದಕ್ಕೇನು ರಿಹರ್ಸಲ್ ನ ಈಗಲೇ ಸ್ಟಾರ್ಟ್ ಮಾಡಿದ್ರಾಯ್ತು. ಕೃಷ್ಣ, ನೀನ್ ಹಾಡು, ನಾನು ಮೃದಂಗ ಬಾರಿಸ್ತೀನಿ. ರಾಧಾ, ನಿನ್ ಕುತ್ತಿಗೆಯಲ್ಲಿದ್ದ ಚೈನಲ್ಲಿ ಸೂಟ್ ಕೇಸಲ್ಲಿ ಇಟ್ಟಿದ್ದೀನಿ. ಏಯ್, ಯಾಕೋ ಕಾಗೆ ಹಾಕೋತಾ ಇದೀಯಾ? ನಾನ್ ಕಾಗೇನಾ? ಕನ್ನಡದ ಕೋಗಿಲೆ ಅಂತ ಹೇಳು. 9 ಗಂಟೆಗೆ ಪ್ರಾಕ್ಟೀಸ್ ಬಾರೋ ಅಂತ ಹೇಳಿ ನನ್ನ ಬೈತಾ ಇದೆಯೇನೋ? ನಾನಿವತ್ತು ಡ್ರಾಮಾ ಪ್ರಾಕ್ಟೀಸ್ಗೆ ಬರಲ್ಲ. ಯಾಕೋ ಬರಲ್ಲ ಅಂದ್ರೆ ಬರಲ್ಲ. ಲೋ ಚಾಂಡಾಳ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಲ್ಲುನು ಉಜ್ಜದಲೆ ನಾಯಿ ಅಲ್ದಂಗಲ್ದು ಇಬ್ರು ಹುಡುಗಿರು ನೋಡಿಕೊಂಡು ಬಂದಿದ್ದೀನಿ ಕಣೋ. ಲೋ, ನೀನ್ ಬರಲ್ಲ ಅಂದ್ರೆ ಆ ಹುಡುಗಿರು ಏನ್ ಅನ್ಕೋತಾರೋ? ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಮಿನಿಸ್ಟ್ರು? ನಾನು ಡೆಲ್ಲಿಲಿ ನನಗೆ ಮಾವ ಇದಾನಲ್ಲ, ಆ ಮಾವನ ವೈಫ್ ಗಮ್ಮ. ಮಾವನ ಅತ್ತೆ ಅಂತ ಹೇಳು. ಲೋ, ಆ ಮುದುಕಿ ಜೊತೆ ಮಾತಾಡೋದಕ್ಕೆ ನಿಮ್ ಮನೇಲಿ ಒಂದ್ ಕಣ್ಗ ಮುದುಕ ಮುದುಕಿರು ಇದಾರಲ್ಲೋ. ನೋಡೋ, ಅವ್ರು ಬರೀ ಹಿಂದಿ ಇಂಗ್ಲಿಷ್ ನಲ್ಲೇ ಮಾತಾಡೋದು. ನಾನಿವತ್ತು ಡ್ರಾಮಾ ಪ್ರಾಕ್ಟೀಸ್ಗೆ ಖಂಡಿತ ಬರಕ್ಕಾಗಲ್ಲ. ನೋ ಡ್ರಾಮಾ ಪ್ರಾಕ್ಟೀಸ್, ಓಕೆ? ನಾನ್ ಬರಲ್ಲ ಅಂದ್ರೆ ಬರಲ್ಲ. ಸುಮ್ನೆ ಯಾಕೋ ತಲೆ ತಿಂತೀಯಾ? ಹೋಗಲ್ಲ. ಯಾರದು? ಕೃಷ್ಣನಾ? ಲೋ, ನಿಮ್ ಚಿಕ್ತಾತನ ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ಕೊ ಬಂದ್ಬಿಡು. ನಮ್ ಚಿಕ್ತಾತನೇ ಕಣೋ ಹೇಳಿದ್ದು ಎಲ್ಲಿಗೂ ಹೋಗ್ಬೇಡ ಅಂತ. ಲೋಲೋ, ಒಂದ್ 5 ನಿಮಿಷ ಕಣ. ಎಲ್ಲಿಗೂ ಬರಕ್ಕಾಗಲ್ಲ ಅಂದ್ರೆ ಬರಕ್ಕಾಗಲ್ಲ. ಅರ್ಥ ಆಯ್ತು, ಅರ್ಥ ಆಯ್ತು. ಲೇ ಕೃಷ್ಣ, ಪಟ್ಟಣಕ್ಕೆ ಹೋಗಿ ಒಳ್ಳೆ ನೆಶ ತಗೊಂಬಾರೋ. ಹೋಗು ಹೋಗು. ಏನ್ ತಾತ, ಬೆಳಗ್ಗೆ ತಾನೇ ಒಂದ್ ದೊಡ್ಡ ಡಬ್ಬ ತಂದ್ಕೊಟ್ಟಿದ್ದೀನಿ. ನಿಮ್ದೇನ್ ಮೂಗೋ ಇಲ್ಲ ಬಿನ್ನಿ ಮೇಲೆ ಬಾಯ್ಲರೋ? ಅಯ್ಯೋ ಅಯೋಗ್ಯ ನನ್ನ ಮಗನೇ, ನನ್ನ ಕಾಲೇ ಎಳಿತೀಯ? ಅದಕ್ಕೆ ಹೊಳೋದು ಈ ಹುಡುಗ ಮುಂಡೆ ಗಂಡರ ಸಹವಾಸ ಮಾಡಬಾರದು. ನೀನ ಆಮೇಲೆ ವಿಚಾರಿಸ್ಕೋತೀನಿ. ಲೋ ನಾಣಿ, ಸುಮ್ನೆ ಈ ಚಳಿಲಿ ಯಾಕೋ ಮಾತಾಡ್ತೀಯ? ಹೋಗೋ. ನನ್ಗೇನೋ ಅನುಮಾನ. ಏನ್ ಅನುಮಾನ? ಏನೋ ಸಮಥಿಂಗ್ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಡಲ್ಲಿ ಮಾಮ. ಏನ್ ಗೊತ್ತಾಯ್ತು? ಡಲ್ಲಿ ಮಾಮ. ಏನ್ ಗೊತ್ತಾಯ್ತು? ಮುದ್ಕಿನಿ ನೀನು. ರಮಣ, ಬಾಗ್ಲೆಲ್ಲ ಮುಚ್ಚು. ತಾತ ತಾತ, ಪಟ್ಟಕ್ ಹೋಗಿ ನಿಂಗ್ ನೆಶ ತಗೊಂಬರ. ಈಗ ಬೇಡವೋ, ಆಮೇಲೆ. ತಾತ, ಆಗ ಯಾವ್ದೋ ಮೂಡಲ್ ಹೇಳ್ಬಿಟ್ಟೆ ಹೋಗಕ್ಕಾಗಲ್ಲ ಅಂತ. ಮೂಡ? ಏಯ್, ನನಗಿಲ್ದಿರ ಮೂಡು ನಿನ್ ಸ್ನೇಹಿತರು ಬಂದು ನನ್ಗೆ ಅವಮಾನ ಮಾಡ್ತೀಯಾ? ನನ್ನ ಮೂಗು ಬೆನ್ನ ಮೇಲೆ ಬಾಯ್ಲರ? ಅಯ್ಯೋ, ಕೃಷ್ಣ, ನಾನ್ ಬಿಡ್ತೀಯ ಅಥವಾ ಹೇಳ್ಬಿಡ್ಲಾ? ಏನ್ ಹೇಳ್ತೀಯ ಹೇಳೋ. ನಾನ್ ಚಿಟ್ಟೆ ಹಿಡಿಯಕ್ ಹೋದಾಗ ನನಗ್ ಗೊತ್ತು. ಏನೋ ಗೊತ್ತಿದೆ ನಿನ್ಗೆ? ಏನಿದು? ಏನಿಲ್ಲ 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 ಇದೆ ಇದೆ. ಲೇ ಕೃಷ್ಣ, ಇವನು ಕರ್ಕೊಂಡು ಪಟ್ಟಕ್ಕೆ ಹೋಗಿ ನೆಕ್ಸ್ಟ್ ತಗೊಂಬ. ಬಾ ಬಾ, ಬಾ. ಇವ್ ಮೊದ್ಲು ಇವನು ಕರ್ಕೊಳಮ್ಮ. ಬೆಡ್ರೂಮು ಇಲ್ಲಿದೆ. ಬದಲಾಯಿಸ್ಬಿಟ್ಟಿಯಾ? ಇಲ್ಲ, ಏನು ಗೊತ್ತಿಲ್ಲ. ಬನ್ರಿ ಬನ್ರಿ. ಬಂದೆ. ಹಲೋ. ಹಲೋ. ನೆನ್ನೆ ಏನಾಯ್ತು ನಿನಗೆ? ಕೂಗ್ತಾ ಇದ್ರೆ ಹಾಗೆ ಓಡ್ ಹೋಗ್ತಾ ಇದ್ಯಲ್ಲ. ತಗೋ ಚೈನು. ಕೊಡಿ. ಕೊಡ್ತೀನಿ, ಆದ್ರೆ ಈಗಲ್ಲ. ಇದು ಇನ್ನೂ ಸ್ವಲ್ಪ ಹೊತ್ತು ನನ್ನ ಹತ್ರನೇ ಇರ್ಬೇಕು. ನಿನ್ನೆನೆ ಅಜ್ಜಿಗೆ ಹೇಳ್ಬೇಕು ಅಂತಿದ್ದೆ. ಏನಂತ? ಚೈನ್ ಕಳ್ತನ ಆಗಿದೆ, ಕಳ್ಳ ಇಲ್ಲೇ ಇದ್ದಾನೆ ನೋಡು ಅಂತ. ಆಗ ನಾನು ಹೇಳ್ತಿದ್ದೆ. ಏನಂತ? ಡೆಲ್ಲಿ ಅಜ್ಜಿ, ಡೆಲ್ಲಿ ಅಜ್ಜಿ, ನಾನ್ ಕದ್ದಿದ್ದು ಈ ಚಿನ್ನದ ಚೈನ್ ಅಲ್ಲ, ಚಿನ್ನದ ಸರ ಹಾಕೊಂಡಿರೋ ಈ ದಂತದ ಬೊಂಬೆ ಹೃದಯನ ಅಂತ. ಏಯ್, ಅದನ್ನ ಕೊಡ್ತೀಯಾ? ಯಾವುದು? ಹೃದಯನ. ಚೈನ್ ಕೊಡಿ. ಚೈನ್ ಕೊಟ್ರೆ ಕೊಡ್ತೀಯಾ? ಚೈನ್ ಕೊಡಿ, ನಾನು ಹೋಗ್ಬೇಕು. ಕೊಡ್ತೀನಿ, ನಿಂತ್ಕೋ.
ನಿಮ್ ಡೆಲ್ಲಿಲಿ ನೋಡೋಕೆ ಒಳ್ಳೊಳ್ಳೆ ಸ್ಥಳಗಳಿದ್ಯಾ? ಅಲ್ಪ ಸ್ವಲ್ಪ ಇದೆ. ಅಲ್ಲಿ ಮುದ್ದಾದ ಹುಡುಗಿರಿದಾರ? ಬೇಕಾದಷ್ಟು ಜನ ಇದ್ದಾರೆ. ನಾನ್ ನಂಬಲ್ಲ. ಅಲ್ಲಿರೋರೆಲ್ಲ ನಿನ್ ಹಾಗೆ ತಾನೇ ಇರೋದು, ಚೈನೀಸ್ ಬಟ್ಲರ್ ತರ. ಚೈನ್ ಕೊಡಿ, ನಾನು ಹೋಗ್ತೀನಿ. ಸರಿ ತಗೋ. ಏನಿದು? ಕೈ ಏನ್ ಮಾಡ್ತೀರಾ? ಪಲ್ಸ್ ಚೆಕಪ್ ಮಾಡ್ತೀನಿ ಇರು. ಕೈ ಬಿಡಿ. ಏಯ್ ನಿಂತ್ಕೋ. ನನ್ ಕೋಪ ಬಂದ್ರೆ ತುಂಬಾ ಕೆಟ್ಟವನಾಗ್ಬಿಡ್ತೀನಿ. ಏನ್ ಮಾಡ್ತೀಯಾ? ಕಚ್ಚಿ ಬಿಡ್ತೀನಿ. ನಮ್ಮಮ್ಮ ಹೇಳಿದ್ದು ಜ್ಞಾಪಕ ಇದೆ ತಾನೆ? ನಾನು ಬಹಳ ಕೋಪಿಷ್ಟ ಅಂತ. ಚೈನ್ ಬೇಕಾದ್ರೆ ಇಲ್ಲಿಗ್ ಬಾ. ಅಲ್ಲಿಂದಾನೇ ಎಸಿರಿ. ಅದಕ್ಕಿಂತ ಮುಂಚೆ ನಾನ್ ನಿನ್ಗೊಂದು ವಿಷಯ ಹೇಳ್ಬೇಕು. ಬೇಡಿ, ಹತ್ರ ಬರ್ಬೇಡಿ. ಅಲ್ಲಿಂದಾನೆ ಬಿಸಾಕಿ ಸಾಕು. ಒಂದಡಿ ಬರ್ಲಾ? ಬೇಡ. ಒಂದು ಎರಡಡಿ? ಅಲ್ಲಿಂದಾನೆ ಹೇಳಿ. ನಮ್ ಹಳ್ಳಿಲಿ ಒಂದ್ ಮಾವಿನ ತೋಪಿದೆ ಗೊತ್ತಾ? 16 ವರ್ಷಕ್ಕೆ ಮುಂಚೆ ಆ ತೋಪ್ಗೆ 2 ಚಿಕ್ಕ ಮಕ್ಕಳು ಆಡಕ್ ಬರ್ತಿದ್ವು. ಒಬ್ಬ ಪುಟ್ಟ ಕೃಷ್ಣ, ಒಬ್ಳು ಪುಟ್ಟ ರಾಧಾ. ಅವ್ರೇನೇನ್ ಆಟ ಆಡ್ತಿದ್ರು ಗೊತ್ತಾ? ಹಣೆಗೆ ಹಣೆ ಸೇರಿಸಿ, ಕೆನ್ನೆ ಸೇರಿಸಿ. ಜ್ಞಾಪಕ ಇದೆ ನಿಂಗೆ? ಈಗ ಕೃಷ್ಣನೂ ದೊಡ್ಡವನಾಗ್ಬಿಟ್ಟ, ರಾಧೇನೂ ದೊಡ್ಡವಳಾಗ್ಬಿಟ್ಲು. ಇನ್ನವ್ರು ಯಾವ ಆಟ ಆಡ್ಬೇಕು ಗೊತ್ತಾ? ಚೈನ್ ಚೈನ್. ಏನೋ ನಾಣಿ, ಕೃಷ್ಣ ಇಷ್ಟೊಂದು ಸಂತೋಷದಲ್ಲಿ ಸಿಳ್ಳೆ ಹಾಕೊಂಡ್ ಬರ್ತಾ ಇದ್ದಾನೆ. ಕೃಷ್ಣ ಕೊಳಲ್ ನುಂಗಿರ್ಬೇಕು, ಅದಕ್ಕೆ ವಿಸಿಲ್ ಸೌಂಡ್ ಬರ್ತಾ ಇದೆ. ಏನ್ ಮರಿ ಇವತ್ತಿಷ್ಟು ಖುಷಿಯಾಗಿದೀಯಾ? ಏನು ಇಲ್ವೋ? ರೀಲ್ ಬಿಡ್ತಾ ಇದ್ದಾನೆ, ದೊಡ್ಡ ರೀಲ್ ಮಾಸ್ಟ್ರು. ನಿನ್ನೆ ರಾತ್ರಿಯಿಂದನೇ ಧ್ವನಿ ಚೇಂಜ್ ಆಗಿದೆ. ಏನು ಆ ಡೆಲ್ಲಿ ಮುದುಕಿ? ಶಡಪ್. ಹಾಗಾದ್ರೆ ವಿಷಯ ಇದೆ, ಅದೇನು ಅಂತ ಹೇಳಮ್ಮ. ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲೋ. ಹುಡುಗರ, ದೊಡ್ಡ ಮನೆಗೆ ಯಾವ ದಾರಿ? ಯಾಕೆ? ಹಾ, ನಾನು ಅಲ್ಲಿಗೆ ಹೋಗ್ಬೇಕು. ಇವನು ಆ ಮನೆ ಹುಡುಗನೇ. ಹೌದಾ? ಏನಪ್ಪ ಹುಡುಗ, ರಾಧಾ ನಿನ್ಗೆ ಏನಾಗಬೇಕು? ರಾಧಾ ನಮ್ಮ ಮಾವನ್ ಮಗಳು. ಓ, ಸೋದರಳಿಯನ. ನಾನು ರಾಧನ್ ಡಾನ್ಸ್ ಮಾಸ್ಟರು. ಈ ಹಳ್ಳಿ ಜಾತ್ರೆಯಲ್ಲಿ ಅವಳು ಮೊದಲೇ ಸಲ ಡಾನ್ಸ್ ಪ್ರೋಗ್ರಾಮ್ ಇದೆಯಂತೆ. ಆ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಾನು ಇಲ್ಲಿ ಬರ್ತಾ ಇದ್ದೀನಿ. ಹಾಡು ಕೂಡ ನಾನೇ ಹಾಡ್ತೀನಿ. ಅವರೆಲ್ಲ ಫ್ಲೈಟ್ನಲ್ಲಿ ಬಂದ್ರು, ನಾನು ಟ್ರೈನಲ್ಲಿ ಬಂದೆ. ಹೀಗೆ ನೇರವಾಗಿ ಹೋಗಿ ಬಲಗಡೆ ತಿರ್ಕೊಂಡ್ರೆ ಅಲ್ಲೇ ದೂರದಲ್ಲಿ ಕಾಣುತ್ತೆ ದೊಡ್ಡ ಮನೆ. ಅದೇ. ಏ ಹುಡುಗ, ನಾವು ಮನೆಯಲ್ಲಿ ಮೀಟ್ ಮಾಡೋಣ. ಯಾರು ಆ ರಾಧಾ? ಅವಳು ಅವತ್ತೇ ಹೇಳಿದ್ನಲ್ಲ ನಮ್ಮ ಮಾವನ್ ಮಗಳು ಅಂತ. ಬಂದು ಎಷ್ಟು ದಿವಸ ಆಯ್ತು? 2-3 ದಿವಸ ಆಯ್ತು. ವಯಸ್ಸೆಷ್ಟು? ವಯಸ್ಸಾ? ಸ್ವಲ್ಪ ಸೈಕಲ್ ಹಿಡ್ಕೋತೀಯಾ? ವಯಸ್ಸು ಹೋಗ್ರಲ್ಲೋ. ಕೃಷ್ಣ ಕೃಷ್ಣ, ನಿನ್ನ ಹಿಂದೆ ಓಡೋ ಶಕ್ತಿ ನಮ್ಗಿಲ್ಲ. ಪ್ಲೀಸ್ ಬೇಗ ಅವಳ ವಿಷಯ ಹೇಳ್ಬಿಡು. ಅವಳು ಅಂದ್ರೆ ಅದೇ ರಾಧಾ ವಿಷಯ ಕಣೋ. ಓ, ಆ ರಾಧಾ ವಿಷಯನಾ? ಅವಳು ಹೇಗಿದ್ದಾಳೆ ಅಂತ. ಒಳ್ಳೆ ಹಣ್ಣಿದ್ದಾಗಿದ್ದಾಳೆ ಅಲ್ವೋ ಪಾಪಿ? ನಿಂಬೆಹಣ್ಣಿದ್ದ ಹಾಗಿದ್ದಾಳ, ಕಿತ್ಲೆಹಣ್ಣಿದ್ದ ಹಾಗಿದ್ದಾಳ, ರಸ್ಪುರಿ ಮಾವಿನಣ್ಣಿದ್ದ ಹಾಗಿದ್ದಾಳ ಅಂತ. ಹೋಗ್ಲಿ, ಅವಳ ವಯಸ್ಸೆಷ್ಟು? ಸುಮಾರು 20 ಇರ್ಬೋದು. ಹೀಗೇಳು, ಅವಳು ಬಂದಾಗ್ಲಿಂದನು ಏನೇ ನಡೀತು ಅಂತ. ಒಂದು ಬಿಡದಾಗೆ ಡೀಟೇಲ್ ಆಗಿ ಹೇಳ್ಬೇಕು. ಕಷ್ಟ ಆಗತ್ತಲ್ಲೋ. ಹಾಗಾದ್ರೆ ಅದು ನಡೆದೋಯ್ತಾ? ಜಾಸ್ತಿ ಹೋಗಿತ್ತು ನೋಡು. ಆಗ್ಲೇ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಲ್ಲೋ. ಕಿಟ್ಟು ಮರಿ ಬಿಗಿನಿಂಗ್ ಇಂದ ಹೇಳೋ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳೋ. ಅವಳು ಮೊದಲನೇ ಸಲ ಎಲ್ಲಿ, ಯಾವಾಗ, ಹೇಗ್ ನೋಡ್ದೆ ಅಂತ. ಅವಳು ಬಂದ ವಿಷಯನ ಅಜ್ಜಿ ನನಗೆ ಹೇಳಿದ್ಲು. ಒಂದಿನ ಬೆಳಗ್ಗೆ. ಏ ಕೃಷ್ಣ, ಬಾರ ಇಲ್ಲಿ. ಏನಜ್ಜಿ? ಡೆಲ್ಲಿಯಿಂದ ನಿಮ್ ಮಾಮನ್ ಮಗಳು ರಾಧಾ ಬಂದಿದ್ದಾಳೆ. ಮನೆ ಒಳಗ್ ಕಾಲಿಟ್ಟಾಗಿನಿಂದ ಕೃಷ್ಣ ಎಲ್ಲಿ ಅಂತ ನಿನ್ನೆ ಕೇಳ್ತಿದ್ದಾಳೆ. ನೋಡಿದ್ಯಾ? ಇಲ್ವಲ್ಲ. ಹಿಂದ್ಗಡೆ ತೋಟದಲ್ಲಿದ್ದಾಳೆ, ಹೋಗ್ ನೋಡು. ಆಮೇಲೆ ಹೋಗಿ ನೋಡ್ದ್ಯಾ? ಇಲ್ಲಮ್ಮ. ರೀಲ್ ಬಿಡ್ತೀಯಾ ಮಗನೇ? ಇಲ್ಲಮ್ಮ. ನಾನೇ ಹುಡುಗಿನ ಹುಡ್ಕೊಂಡು ಹೋಗೋದಾ? ಹುಡ್ಕೊಂಡು ಹೋದ್ರೆ ಪೋಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ತೆಪ್ಪಗ್ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಆಮೇಲೆ
ಮಧ್ಯಾಹ್ನ ಸ್ನಾನ ಮಾಡೋಣ ಅಂತ ಹೊಳೆ ಕಡೆಗೆ ನಾನು ಹೋಗ್ತೀನಿ. ಏನಾಯ್ತು? ಯಾವುದೋ ಹಾಡನ್ನ ಗುನುಕೊಂಡು ಹೋಗ್ತಾ ಇದ್ದೆ. ಆವಾಗ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗೆ ನಾನು ಅಲ್ಲೇ ನಿಂತುಬಿಟ್ಟೆ. ರಾಧಾ ಆಗ್ತಾನೆ ಸ್ನಾನ ಮುಗಿಸಿದ್ಲು. ಸ್ನಾನ ಮುಗಿದೋಗಿತ್ತೇನೋ? ಬ್ಲೌಸ್ ಬಟನ್ ಬೇರೆ ಹಾಕೊಳ್ತಾ ಇದ್ಲು. ನೋಡ್ದೇನೋ? ಹೂನೋ, ಏ ಸುಳ್ಳು. ಸತ್ಯವಾಗ್ಲು ಕಣೋ. ಆಮೇಲೆ ಆಮೇಲೆ ನಂಗೊಂಥರ ಆಗೋಯ್ತು. ಸಡನ್ ಆಗಿ ತಿರುಗಿ ನೋಡ್ದೆ. ಅವಾಗ ಅವಳು ನನ್ ಕರ್ದ್ಲು. ಏನಂತ ಕರೆದ್ಲು? ಕೃಷ್ಣ ಮಾವ, ಬಂದಾಗ್ನಿಂದ ನಿನ್ನೆ ಹುಡುಕ್ತಿದ್ದೆ, ಎಲ್ಲಿ ಹೋಗಿದ್ದೆ? ಆಮೇಲೆ ನೀನೇನಂದಿಯೋ? ಅವಳ ಮಾತು ಕೇಳಿ ಒಂದ್ ಕವಿತೆನೇ ನನ್ ಬಾಯಿಂದ ಬಂದ. ಏನ್ ಕವಿತೆನೋ? ಮಮ ಪ್ರಾಣೇಶ್ವರಿ ಮಮನ ಚಕೋರಿ ಮಮ ದುಃಖ ಹಾರಿ ಮಮ ಜೀವನಾಧಾರಿ. ವೆರಿ ಗುಡ್. ಆಮೇಲೆ ನನ್ನ ಕವಿತೆ ಕೇಳಿ ನಾಚಿಕೆಯಿಂದ ಅವಳ ಮುಖ ಕೆಂಪಾಯ್ತು. ಪುರಾಣದ ಕಥೆಯಲ್ಲಿ ಬರೋ ನಾಯಕಿ ಹಾಗೆ ಕಾಲಿನ ಹೆಬ್ಬೆರಳಿನಿಂದ ಹಸೆ ಬರೆಯೋಕ್ ಶುರು ಮಾಡಿದ್ಲು. ತಕ್ಷಣ ಆಟಂ ಬಾಂಬ್ ಹಾಕ್ದ ಹಾಗೆ ಒಂದು ಟ್ರಂಪ್ ಕಾರ್ಡ್ ಹಾಕ್ದೆ. ಏನ್ ಟ್ರಂಪ್ ಕಾರ್ಡ್? ನಿನ್ನ ಕಣ್ಣು ದ್ರಾಕ್ಷಿ ಹಣ್ಣು, ತುಟಿ ತೊಂಡೆ ಹಣ್ಣು, ಮೈ ಬಣ್ಣ ನಿಂಬೆ ಹಣ್ಣು. ಆವಾಗ ಅವಾಗ ನಾಚಿಕೆಯಿಂದ ನನ್ನನ್ನು ನೋಡಿ ಅವಳ ಎದೆನ ತನ್ನ ಎರಡೂ ಕೈಗಳಿಂದ ಮುಚ್ಕೊಂಡ್ಲು. ಕ್ಲೀನ್ ಬೋರ್ಡ್. ಇವನು ಸಾಧಾರಣ ಕೃಷ್ಣ ಅಲ್ಲ, ಗೋಪಾಲ ಕೃಷ್ಣ, ಗೋಕುಲ ಕೃಷ್ಣ. ಆಮೇಲೇನಾಯ್ತು ಮರಿ? ಅವಳನ್ನ ಕಣ್ಣಿಂದ ಕರೆದೆ. ಹೇಗೆ? ಹೀಗೆ ಬಂದ್ಬಿಟ್ಲಾ? ನಾಚ್ಕೊಳ್ತಾ ನಾಚ್ಕೊಳ್ತಾ ಮೆಲ್ಲಗ್ ಬಂದ್ಲು. ಎಲ್ಲಿ ತನಕ ಬಂದ್ಲು? ತುಂಬಾ ಕ್ಲೋಸ್. ಆಮೇಲೆ ನಾನು ಅದನ್ನ ಕೇಳ್ಬಿಟ್ಟೆ. ಯಾವುದನ್ನು? KISS ಕಿಸ್. ಕೊಟ್ಲಾ? ಮೊದ್ಲು ನಿಂತರನೆ ಬೆಚ್ಬಿದ್ಲು. ಆಮೇಲೆ ಅಕ್ಕ ಪಕ್ಕ ನೋಡಿ ಯಾರಾದ್ರೂ ಬಂದ್ಬಿಟ್ರೆ? ಯಾರು ಬರಲ್ಲ, ಕೊಡು ಚಿನ್ನ. ನಂಬಲ್ಲ, ಬ್ರಹ್ಮರ ಇಲ್ಲಿ ಬಿಡ್ತಾವನೆ. ಬುರ್ಡೆ, ಮಹಾ ಬುರ್ಡೆ. ಇದನ್ನೆಲ್ಲ ನಾವು ನಂಬ್ತೀವ? ನಂಬೇಡ್ರು, ನಿಮ್ಮ ನಂಬು ಅಂತ ನಾ ಹೇಳಿದ್ನಾ? ಇಲ್ ನೋಡ್ರು, ಇದು ಗೋಲ್ಡ್ ಚೈನ್. ನೋ ಇಂಗ್ಲಿಷ್? ರಾಧಾ ಅಂತ ಬರ್ದಿದೆ, ರಾಧಾ ಅಂತ. ಇದು ಅವಳ ಚೈನ್. ಯಾವಾಗ್ಲೂ ನನ್ನ ಹಾರ್ಟ್ ಹತ್ರನೇ ಇರ್ಲಿ ಅಂತ ಹೇಳಿ ಅವಳೇ ಪ್ರೆಸೆಂಟ್ ಮಾಡಿದ್ದು. ನೋ ಒನ್ ಮೋರ್ ಥಿಂಗ್, ನಾನು ಊಟ ಮಾಡದೆ ಅವಳು ಊಟ ಮಾಡಲ್ಲ, ನಾನು ಮಲ್ಕೊಳ್ದೆ ಅವಳು ಮಲ್ಕೊಳ್ಳಲ್ಲ, ನಾನು ಇಲ್ದೆ ಅವಳು ಹೊರಗಡೆನೆ ಹೋಗಲ್ಲ. ಹೇಗಿದೆ? ಇವಳೆ ತಾನೇ ರಾಧಾ? ಕೃಷ್ಣನ, ನಾವು ಸಿನಿಮಾಗೆ ಹೋಗ್ತಿದೀವಿ, ನೀನ್ ಬಂದ್ಮೇಲೆ ಎಲ್ರು ಒಟ್ಟಿಗೋಗಿ ಅಂತ ದೊಡ್ಡ ತಾತ ಹೇಳಿದ್ರು. ಅದಕ್ಕೆ ರಾಧಾ, ನಾನಿದ್ದೀನಲ್ಲ ಇನ್ ಅವನ್ ಯಾಕೆ ಅಂತಂದ್ಲು. ದೀಪು, ನಿಂದು ಊಟ ಆಯ್ತಾ? ಆಯ್ತು. ಎಲ್ರದು ಊಟ ಆಯ್ತಾ ಮರಿ? ಎಲ್ರಿಗೂ ಆಯ್ತು, ಆದ್ರೆ ಎಲ್ರಿಗಿಂತ ಮೊದ್ಲು ಊಟ ಮಾಡಿದ್ದು ರಾಧಾನೆ. ಸರಿ ನೀವು ಹೋಗಿ, ಪಿಕ್ಚರು ಶುರುವಾಗ್ಬಿಡುತ್ತೆ. ಯಾಕೋ ದೊಡ್ಡ ತಾತ ಹೇಳಿದ್ರು ಅಂತ ಸುಳ್ಳು ಹೇಳ್ದೆ? ಸುಮ್ನೆ ಕೃಷ್ಣನ ರೇಗ್ಸೋಣ ಅಂತ. ಪುಟಾಣಿಗಳ, ನಾನ್ ನಿಮ್ಗೆಲ್ರಿಗೂ ಚಾಕ್ಲೇಟ್ ಕೊಡ್ತೀನಿ. ನಾನ್ ಹೇಳ್ದಾಗೆ ಕೇಳ್ಬೇಕು, ನಾನ್ ಹೇಳ್ದಾಗೆ ಮಾಡ್ಬೇಕು. ಓಕೆನಾ? ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ ತಾಂ ತತ್ತೈ ತೈ ಹಿತ್ತ ತಾಂ ತೈ ಹಿ ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ ಹಿ ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ. ರಾಧಾ ಬಾಮ್ಮ, ಒನ್ಸ್ ಮೋರ್. ರಿಹರ್ಸಲು ಬೇಡ, ಏನು ಬೇಡ. ಏನು? ರಾಮಣ್ಣ ನಿನ್ ಕರೀತಿದ್ದಾರೆ. ಸರಿ, ಇಷ್ಟಕ್ಕೆ ನನ್ನ ಬಿಟ್ಬಿಟ್ಟೆ ಅಂತ ತಿಳ್ಕೊಬೇಡ. ಇದು ಜಸ್ಟ್ ಬಿಗಿನಿಂಗ್. ಪುಟಾಣಿಗಳ, ಇದೊಂದು ಟೈಪು, ಸ್ವಲ್ಪ ಹುಷಾರಾಗಿರಿ.
ದೀಪು, ನೀನು ಅವ್ರ ಜೊತೆ ಸೇರ್ಕೊಂಡು ತಮಾಷೆ ಮಾಡ್ತೀಯನೋ? ಕೃಷ್ಣನ ಸಮಥಿಂಗ್ ಕೊಟ್ಟ. ನಾನ್ ನಿಮ್ಮನ್ನ ಸಿನಿಮಾ ಕರ್ಕೊಂಡು ಹೋಗ್ಲಿಲ್ವಾ? ಐಸ್ ಕ್ರೀಮ್ ಕೊಡ್ಸ್ಲಿಲ್ವಾ? ಪಾಪ್ಕಾರ್ನ್ ಕೊಡ್ಸ್ಲಿಲ್ವಾ? ಅದೆಲ್ಲ ಹಳೆ ಕತೆ. ಈಗ ಕೃಷ್ಣನ ಲೇಟೆಸ್ಟ್ ಆಗಿ ಹೊಸ ಚಾಕ್ಲೇಟ್ ಕೊಡ್ಸಿದ್ದಾನೆ. ಓಹೋ, ನಾನ್ ನಿಮ್ಗೆ ಕ್ಯಾಡ್ಬರೀಸ್ ಕೊಡಿಸ್ತೀನಿ, ಬನ್ನಿ. ರಮಣ, ಏನ್ ರಮಣ, ಯಾಕೆ ಕರೆದೆ? ಒಂದು ಮುಖ್ಯವಾದ ವಿಷಯ. ಏನು? ನಮ್ಮ ಹಳ್ಳಿಲಿ 16 ವರ್ಷದಿಂದ ಉತ್ಸವ ಯಾರ ಹೆಸರು ನಡೀತಾ ಇದೆ? ನನ್ನ ಹೆಸರಿನಲ್ಲಿ. ಈ ವರ್ಷ ಅದ್ ನಡೆಯೋದಿಲ್ಲ. ಯಾಕೆ? ರಾಧೆ ಹೆಸರು ನಡೆಸಬೇಕು ಅಂತ ದೊಡ್ಡ ತಾತ ಹೇಳ್ತಾ ಇದ್ದಾರೆ. ಇದಕ್ಕೆ ಹಿಮ್ಮೇಳ ಯಾರ್ದು ಗೊತ್ತಾ? ತೆಲ್ಲಿ ಮುದುಕಿದು. ಹೌದಾ? ನೀನ್ ಹೀಗೆ ಮಂಕ್ ಆಗಿದ್ರೆ ಪೂರ್ಣ ಕುಂಭ ಮರ್ಯಾದೆ 2 ರಾಧೆ ಪಾಲಾಗತ್ತೆ. ಇಂಪಾಸಿಬಲ್. ನಮ್ ದೊಡ್ಡ ತಾತನ್ ಹ್ಯಾಕ್ ಹಿಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗೆ ಹಿಡಿತೀಯೋ ಏನೋ, ಇಲ್ಲ ಅಂದ್ರೆ ನಮ್ಗೆ ಅವಮಾನ. ತಾತ ಡಿಗಿ ಡಿಗಿ ಡಿಗಿ, ದೊಡ್ಡ ತಾತ ಡಿಗುಡುಗುಡುಗು. ಏನು? ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಜಾ. ಅಯ್ಯೋ ತಾತ, ಇವತ್ತಾಗ ಡಲ್ ಆಗಿದ್ಯಾ? ಇಲ್ವೇ? ಅಯ್ಯಯ್ಯೋ, ಹಣೆ ಸುಡ್ತಾ ಇದೆ. ತಣ್ಣೀರ ಸ್ನಾನ ಮಾಡಿದ್ಯಾ? ಹೌದು. ತಪ್ಪು, ಬಿಸಿನೀರ ಸ್ನಾನ ಮಾಡ್ಬೇಕಾಗಿತ್ತು. ಆರೋಗ್ಯ ಮುಖ್ಯ ತಾತ, ಅದೇ ನಮ್ ಭಾಗ್ಯ. ಅದ್ ಸರಿ, ಇವತ್ತೆಷ್ಟು ದೋಸೆ ತಿಂದೆ? 3. ಅದು ತಪ್ಪು. 2-3 ದೋಸೆ ತಿನ್ನೋರು ನಮ್ಮಂತ ಹುಡುಗರು. ನೀನು 6 ದೋಸೆ ತಿನ್ಬೇಕು, ಆಗಲೇ ಪರ್ಸನಾಲಿಟಿ ಮೇಂಟೈನ್ ಆಗೋದು. ಛೀ 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 ಛೀ, ಈ ಮನೇಲಿ ನಿನ್ನನ್ನು ಯಾರು ವಿಚಾರಿಸ್ಕೊಳ್ಳೋರು ಇಲ್ಲ ಅಂತ ಕಾಣುತ್ತೆ. ರಾಮಣ, ರಾಮಣ, ಏನ್ ಸಮಾಚಾರ? ತಾತನಿಗೆ ಮಕ್ಮಲ್ ಟೋಪಿ ಆಗ್ತಿದೆಯಲ್ಲ. ಟೋಪಿನ ಇಲ್ವಲ್ಲ ತಾತ. ಎಲ್ಲಿದೆ ಟೋಪಿ? ತಾತ, ನಿಂಗೊಂದ್ ಗೊತ್ತಾ? ಆ ದರ್ಜಿ ದಾಸಪ್ಪ ಇದಾನಲ್ಲ, ಎಂಥ ಕೆಲಸ ಮಾಡಿದಾನ್ ಗೊತ್ತಾ? ದೇವಸ್ಥಾನದಲ್ಲಿ ಪ್ರತಿ ವರ್ಷ ನನಗೆ ಪೂರ್ಣ ಕುಂಭ ಸ್ವಾಗತ ಬಯಸುವಾಗ ನಾನು ಸಿಲ್ಕ್ ಶರ್ಟ್ ತಾನೇ ಹಾಕೊಳ್ಳೋದು. ಹೌದು. ಆ ಪಾಪಿ ಕಾಟನ್ ಶರ್ಟ್ ಹೊಲ್ದಿದ್ದಾನೆ. ನನಗೆ ಕೋಪ ಬಂದ್ಬಿಡ್ತು ತಾತ. ಅವನ್ ಮುಖದ ಮೇಲೆ ಎಸ್ಬಿಟ್ಟು ಬಂದೆ. ಓಹೋ, ಇದಕ್ಕೇನೋ ರಾಯರು ಮಕ್ಮಲ್ ಟೋಪಿ ಹಾಕ್ತಿರೋದು? ಹಾಗಾದ್ರೆ ವಿಷಯ ಗೊತ್ತಾಯ್ತಲ್ಲ ತಾತ. ತಾತು, ನನ್ ಕಂಡ್ರೆ ನಿಂಗೆ ಎಷ್ಟು ಪ್ರೀತಿ ಅಲ್ವಾ? ಈ ಮೇಕೆ ಮರಿ ಕೂಡ ನನ್ನ ಹೆಸರೇ ಇಟ್ಟಿದ್ಯಾ ತಾತ. ಆ ಡೆಲ್ಲಿ ಭೂತಗಳಿದಾವಲ್ಲ, ಡೆಲ್ಲಿ ಭೂತ, ಅವನ್ನ ನಂಬಕ್ ಹೋಗ್ಬೇಡ. ಮಹಾನ್ ಡೇಂಜರಸ್. ಮಾತಲ್ಲೇ ಐಸ್ ಇಟ್ಬಿಡ್ತಾರೆ. ಆಮೇಲೆ ನಿನ್ನ ಆರೋಗ್ಯನೇ ಹಾಳಾಗೋಗುತ್ತೆ ತಾತ. ನಾನಿನ್ ಬರ್ತೀನಿ ತಾತ. ಪೂರ್ಣಕುಂಭ, ಗೌರವ, ಮರ್ಯಾದೆ ಎಲ್ಲ ನಂಗೆ ತಾನೆ. ಬರ್ತೀನಿ. ಟಾಟಾ, ಬರ್ಲಾ? See you, bye bye. ತಗೊಳ್ಳೋ. ಈಗಿನಿಂದ ನೀವೆಲ್ಲ ನನ್ ಕಡೆ. ನಾನ್ ಹೇಳ್ದ ಹಾಗೆ ಹೋಗಿ ದೊಡ್ಡ ತಾತನ ಹತ್ರ ಹೇಳ್ಬೇಕು. ಅವ್ರದಕ್ಕೆ ಒಪ್ಪದಿದ್ರೆ ಈ ಮನೇಲಿ ದೊಡ್ಡ ಹೋರಾಟ ನಡೆಯುತ್ತೆ ಅಂತ ಹೆದರ್ಸ್ಬೇಕು. ಓಕೆ? ಹೊರಡಿ. ಏನು ನೋಡ್ತಿದ್ಯಾ? ಹೋಗೋ. ನೋಡು, ನನ್ನ ಹೋಗೋ ಬಾರೋ ಅಂತ ಕೈಬೇಡ. ನಾನು ಕೃಷ್ಣನ ತರ ನಿಂಗ ಅತ್ತೆ ಮಗ, ಗೊತ್ತಾ? ಅತ್ತೆ ಮಗನೇ, ಹೋಗ್ಬಿಟ್ ಪಾಪ. ಓಕೆ. ಏಯ್ ದೊಡ್ಡ ತಾತ, ನೀನು ನನ್ನ ಏನ್ತೀಯ? ನಿನಗೆಷ್ಟು ವಯಸ್ಸು? ಯಾಕೋ? ಎಷ್ಟು ಅಂತ ಹೇಳು. 70. ನನಗಿಂತ 1 ಜಾಸ್ತಿ ಅಷ್ಟೇ. ಹಾಗಾದ್ರೆ ನಾನು ಹೇಳೋ ಮಾತನ್ನ ಕೇಳ್ಬೋದು ನೀನು. ಏನು? ಈ ಸಲ ಜಾತ್ರೆಯಲ್ಲಿ ನಡೆಯೋ ಪೂರ್ಣ ಕುಂಭದ ಮರ್ಯಾದೆ ರಾಧಾಗೆ ಆಗಬೇಕು. ಹೌದು ಹೌದು. ಇಲ್ಲ ಅಂತಂದ್ರೆ? ಇಲ್ದೆ ಹೋದ್ರೆ ನೀನ್ ನಿದ್ದೆ ಮಾಡುವಾಗ ನಿನ್ ತಲೆ ಮೇಲೆ ತಂದು ಒಂದ್ ದೊಡ್ಡ ಕಲ್ಲು ಹಾಕ್ಬಿಡ್ತೀವಿ. ನೀನು ಹಾಗೆ ಮಾಡ್ತೀಯ? ನಾನು ಅಷ್ಟೇ. ಜೋಯಿಸ್ರೆ, ಏನು ಯೋಚನೆ ಮಾಡ್ತಿದ್ದೀರಿ ಹೇಳಿ? ದೇವ್ರ ದೀಪ ಆರೋಗ್ಯದ ನೋಡಿದ್ರೆ ಮೇಲ್ದೃಷ್ಟಿಯಿಂದ ಅಪಶಕನ ಅಂತ ಅನ್ಸುತ್ತೆ. ಲಗ್ನದಲ್ಲಿ ಶನಿ, ಅವನ ದೃಷ್ಟಿಯಲ್ಲಿ ರಾಹು, 5ನೇ ಮನೆಯಲ್ಲಿ ಕುಜ, ಗುರು, ಕೇತು, ಇವರೆಲ್ಲ ಸೇರ್ಕೊಂಡು ಈ ನಾಟಕ ಆಡಿಸ್ತಿದ್ದಾರೆ. ಅನಂತ ಜೋಯಿಸ್ರೆ, ಗ್ರಹಗಳಿರೋ ಸ್ಥಿತಿ ನೋಡಿದ್ರೆ ಚೆನ್ನಾಗಿದೆ ಅಂತ ಕಾಣುತ್ತೆ. ರಮಣ, ಹೊಂದಾಣಿಕೆ ಸ್ಥಿರವಾಗಿರುತ್ತೇನೋ? ಸ್ಥಿರವಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸಂದೇಹನೇ ಬೇಡ. ಎಲ್ಲ ಗ್ರಹಗಳು ಈ ರೀತಿ ನೆಲೆಸಿರೋದ್ರಿಂದ ಈ ಮನೆಗೆ ಈಶ್ವರ ಅನುಗ್ರಹ ಪರಿಪೂರ್ಣವಾಗಿದೆ. ಎಲ್ಲ ಸುಗಮವಾಗಿ ನಡೆಯುತ್ತೆ. ಯಾರಿಗೂ ಯಾವ ರೀತಿ ಕೆಡುಕು ಆಗಲ್ಲ.
ತಾಯಿ ಪರಮೇಶ್ವರಿ, ಬೆಟ್ಟದಾಗ ಬಂದಿದ್ದ ನಮ್ಮ ಮಂಜನ ಕರಗಿಸ್ಬಿಟ್ಟಿಲ್ಲಮ್ಮ. ಸುಂದರಿ, ಏನಮ್ಮ ನೀನ್ ನೋಡಕ್ ಎಷ್ಟು ಅಂದವಾಗಿ ಕಾಣ್ತಿದ್ಯಾ? ಅದಕ್ಕೆ ಕೃಷ್ಣ ಯಾವಾಗ್ಲೂ ನಿನ್ ಬಗ್ಗೆನೇ ಹೇಳ್ತಿರ್ತಾನೆ. ನಿಜವಾಗ್ಲೂ? ಇವತ್ತು ಕೃಷ್ಣ ನಿನ್ ಹತ್ರ ಗುಟ್ಟಾಗಿ ಮಾತಾಡ್ಬೇಕಂತೆ. ಅಯ್ಯಯ್ಯೋ, ನನ್ನ ಹತ್ರನಾ? ಹೌದು, ನೀನ್ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಿದ್ರೆ ಅವ್ನ ಅಲ್ಲಿಗೆ ಬರ್ತಾನಂತೆ. ಬೇಡಮ್ಮ, ಹೆದರಿಕೆ ಆಗುತ್ತೆ. ಯಾರಾದ್ರೂ ನೋಡ್ಬಿಟ್ರೆ? ಯಾರು ನೋಡಲ್ಲ, ಮೂಲೆಯಲ್ಲಿ ನನ್ ಬಟ್ಟೆ ಇಟ್ಟಿರ್ತೀನಿ. ಯಾರಾದ್ರೂ ನೋಡಿದ್ರೆ ನಾನ್ ಸ್ನಾನ ಮಾಡ್ತಿದ್ದೀನಿ ಅಂತ ತಿಳ್ಕೊತಾರೆ. ನೀನ್ ಹೋಗಿ ಸ್ನಾನ ಮಾಡು, ನಾನು ಅವನ್ ಕಳಿಸ್ತೀನಿ. ಅಯ್ಯೋ ಬೇಡಮ್ಮ, ನಾಚಿಕೆ ಆಗುತ್ತೆ. ಇಂಥ ಅವಕಾಶ ಯಾರಾದ್ರೂ ಕಳ್ಕೋತಾರ? ಕೃಷ್ಣಣ್ಣ, ಏನೋ ಕುರುಡ? ರಾಧಂಗೆ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ಯಾ? ಇಲ್ವಲ್ಲ. ಜೋಯಿಸ್ರು ಕೆಟ್ಟದೇನೋ ಆಗಲ್ಲ ಅಂದ್ರೆ ಏನೋ ಕೊಡ್ತೀನಿ ಅಂದಿ ಅಂತೆ. ಯಾರು ಹೇಳಿದ್ ನಿಂಗೆ? ಏನಿಲ್ಲ, ರಾಧಾ ಸ್ನಾನ ಮಾಡಕ್ ಹೋಗ್ತಾಳಂತೆ. ನೀನ್ ಅದೇನ್ ಕೊಡ್ತೀಯೋ ಅದನ್ನ ಬಾತ್ರೂಮ್ ಬಂದ್ ಕೊಡ್ಬೇಕಂತೆ. ಅದು ಬಾತ್ರೂಮ್ ಅಲ್ಲಿ ಬಲ್ಬ್ ಬರ್ನ್ ಆಗಿತ್ತು, ಅದನ್ನ ಬದಲಾಯಿಸ್ಬೇಕು ಅಂತ ಹೇಳಿದ್ಲು. ಸರಿ ನೀವು ಹೋಗು, ನಾನ್ ನೋಡ್ಕೋತೀನಿ. ಲೋ, ಆ ಬಲ್ಬ್ ವಿಷಯ ಬೇರೆಯವ್ರ ಹತ್ರ ಹೇಳ್ಬೇಡ ಕಣೋ. ಬೇಡಮ್ಮ, ಬೇಡಿಮ್ಮ. ಬೇಡಿಮ್ಮ, ನಂಗೆ ಭಯ ಆಗತ್ತಮ್ಮ. ಏನು ಭಯ ಇಲ್ಲ, ನೀನ್ ಬಾ. ನಡಿ. ಚೋನು ಇಲ್ಲ, ಗೀರು ಇಲ್ಲ. ಬಾಗಿಲು ತೆಗಿ, ನಾನೇ ಕೃಷ್ಣ. ಏನದು ಆ ಹೂ ಅಂತ ಇದೆಯಾ? ಬಾಗಿಲು ತೆಗಿ. ಯಾರಾದ್ರೂ ಬಂದ್ರೆ ನೋಡ್ಬಿಡ್ತಾರೆ. ಮೊದಲು ಬಾಗಿಲು ತೆಗಿ, ನಾನು ಒಳಗಡೆ ಬಂದ್ಬಿಡ್ತೀನಿ. ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಈ ಪರ್ದೆನ ಸ್ವಲ್ಪ ಸರಿಸ್ಕೋ, ನಿನ್ನ ಅಂದವಾದ ಮುಖ ನೋಡ್ತೀನಿ. ಅಯ್ಯೋ, ನಿನ್ನ ಧ್ವನಿ ಕೇಳಿದ್ರೆ ಕೋಗಿಲೆ ಕೂಡ ಪ್ರಾಣ ಬಿಡುತ್ತೆ. ಚೋನಾ, ತೆಗಿ. ನೀನ್ ಟವಲ್ ತೆಗಿತೀಯೋ ಇಲ್ವೋ? ಹೀಗೆಲ್ಲ ಆಟ ಆಡಿದ್ರೆ ಬಿಟ್ಬಿಡ್ತೀನಾ? ಪರವಾಗಿಲ್ಲ, ನಿನ್ನ ಹೀಗೆ ತಪ್ಕೋತೀನಿ. ಕೃಷ್ಣ, ನಾನು ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಕೃಷ್ಣ, ನಗ್ತೀಯಾ? ನಗು, ಚೆನ್ನಾಗ್ ನಗು. ನನಗೂ ಒಂದ್ ಕಾಲ ಬರುತ್ತೆ, ಅವಾಗ ಇದೇ ಬಾತ್ರೂಮ್ ಅಲ್ಲಿ ನಿನ್ನನ್ನು ಅಳಿಸ್ತೀನಿ. ಎಲ್ಲ ಎಡ್ಬಿಡಂಗಿ ತಾತ, ಬೆಕ್ಕನಾಗ ಹೊಂಚಾಕಿ ನನ್ನ ಹಕ್ಕಿ ಮೇಲೆ ಕಣ್ಣು ಹಾಕ್ತಿದ್ಯಾ? ಇರೋ, ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ.
ಅಜ್ಜಿ ಏ ರಮಣ, ಏ, ಏ, ನಾನೇನು ಮಾಡಿಲ್ಲ ಅಜ್ಜಿ. ಇದು ನೀನ್ ಕೊಲ್ಲಿಲ್ಲ ಅಂದ್ರೆ? ಯಜಮಾನ್ರೆ ನೀವಾ? ಅಯ್ಯೋ ಬಿಡಿ ಯಜಮಾನ್ರೆ, ಬಿಡಿ. ಯಾರಾದ್ರೂ ಬಂದ್ಬಿಟ್ರೆ ಬಿಡಿ ಯಜಮಾನ್ರೆ. ಅಯ್ಯೋ ಬಿಡಿ. ಇಲ್ಲ ಅಜ್ಜಿ, ನನ್ ಬಿಟ್ಬಿಡಿ ಅಜ್ಜಿ. ನಿನಗ್ ಮಾಡ್ತೀನಿ ಬಾರೋ. ಹೊರ್ಟೋಗಿ ಯಜಮಾನ್ರೆ. ಯಜಮಾನ್ರೆ. ಅಲ್ಲಿ ಮಂಚದ ಕೆಳಗೆ ಹೋಗಿ ಹೋಗಿ ಹೋಗು ಹೋಗಿ ಬೇಗ ಹೋಗು. ಯಾರ ಈ ಬಾಗಲ್ ಮುಚ್ಚಿದ್ದು? ನನಗ್ ಗೊತ್ತಿಲ್ಲ. ಏನೇ ಚೆನ್ನಿ, ಈ ರಾಮಣ್ಣ ನಿನ್ನೇನ್ ಮಾಡ್ದ? ಹೇಳೆ ಮುಸಂಡಿ, ಹೇಳ್ತೀಯ ಇಲ್ವಾ? ಹೇಳೆ ಹೇಳೆ ನಾನೇನ್ ಮಾಡ್ದೆ ಅಂತ ಹೇಳೆ. ಹೇಳ ಮೇಲೆ ಹೇಳು. ಎತ್ತೇಳ್ತೀಯ ಇಲ್ವಾ? ಲೋ ರಾಮಣ್ಣ, ಹೋಗಿ ಒನಕೆ ತಗೊಂಡ್ ಬಾ. ಅಯ್ಯೋ ಒನಕೆನಾ? ನೀವಾ? ಹೊಡಿಬೇಡ್ವೆ, ಆಮೇಲೆ ನೀನೇ ವಿಧವೆ ಆಗ್ಬಿಡ್ತೀಯ. ಎಲ್ಲಿ ಆ ಚೆನ್ನಿ ಎಲ್ಲಿ? ಯಾರು ಇಲ್ಲ. ಕೆಳಗೆ ಕೆಳಗೆ. ಏ ಚೆನ್ನಿ, ಚೆನ್ನಿ ಬಾರೆ ಆಚೆ. ಬಾರೆ, ಕೆಳಗ್ ಬಚ್ಚೆ ಹೊಡಿದ್ಯಾ? ಬಾರೆ ನಿನ್ನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನನ್ಗೇನು ಗೊತ್ತಿಲ್ಲ. ನಿಮ್ದ ಅಮ್ಮಯ್ಯ ಅಂತ ನನ್ ಬಿಟ್ಬಿಡಿ. ಯಜಮಾನ್ರೆ ಇಲ್ಲಿಗೆ ಬಂದಿದ್ದು. ಆಮೇಲೆ ಆಮೇಲೇನು? ಚೆನ್ನಿ ಮಂಚದ ಕೆಳಗಿನಿಂದ ತಪ್ಪಿಸ್ಕೊಂಡು ಹೋಗೋಕ್ ನೋಡಿದ್ಲು, ಅಜ್ಜಿ ಬಿಡ್ತಾಳ? 3 ಜನಕ್ಕೂ ಹಬ್ಬ ಮಾಡ್ಬಿಟ್ಲು. ಪಾಪ ತಾತ. ಪಾಪನಾ? ನಿನ್ನ ದೊಡ್ಡ ತಾತನ ಮುದ್ದು ಮೊಮ್ಮಗ ಅನ್ನೋದಕ್ಕಿಂತ ಚಿಕ್ಕ ತಾತನ ಸರಿಯಾದ ಮೊಮ್ಮಗ ಅನ್ಬೇಕು. ಏಯ್, ಏನಂದೆ? ನಮ್ಮ ಮನೆ ನಿಂಗೆ ಅಷ್ಟು ಕೆಡ್ದ ಕಾಣುತ್ತಾ? ಹಾಗಲ್ಲ ಕೃಷ್ಣ, ಇನ್ ಹಾಗೆ ಇಲ್ಲಿರೋರೆಲ್ಲ ನನಗ್ ತುಂಬಾ ಹಿಡಿಸಿದ್ದಾರೆ. ನಿಮ್ಮನೆ ಸ್ವರ್ಗ, ಆದ್ರೆ ನಮ್ಮನೆ ನರ್ಕ. ನಿಜ. ಜಾತ್ರೆ ಮುಗಿಸ್ಕೊಂಡು ಡೆಲ್ಲಿಗೆ ಹೋಗೋಕೆ ನನಗಿಷ್ಟ ಇಲ್ಲ. ಹೋಗದೆ ಹೋದ್ರೆ ಅಜ್ಜಿ ಬಿಡ್ತಾಳ? ನೀನ್ ಇಲ್ಲಿಗೆ ಬಂದ್ರೆ ಒಳ್ಳೇದಾಗಲ್ಲ ಅಂತ ತಾನೆ ನಿಮ್ಮಪ್ಪ ನಿನ್ನ ಇಷ್ಟ ದಿನ ಡೆಲ್ಲಿ ಜೈಲಲ್ಲಿ ಕೂಡಿಟ್ಟಿದ್ದು. ಇನ್ನು ನೀನ್ ತಿರ್ಗಾ ಹೋದ್ಮೇಲೆ ನಿನ್ನ ರೂಮಲ್ಲಿ ಕೂಡಿಡೋಕೆ ನಿಮ್ಮಪ್ಪ ದೊಡ್ಡ ಬೀಗಾನೆ ರೆಡಿ ಮಾಡಿಟ್ಟಿರ್ತಾರೆ. ಕೃಷ್ಣ ಮಾವ, ನಾನ್ ಡೆಲ್ಲಿಗೆ ಖಂಡಿತ ಹೋಗಲ್ಲ. ಇಲ್ಲೇ ಸತ್ರು ಸಂತೋಷನೇ. ದೊಡ್ಡ ತಾತನಿಗೂ ಚಿಕ್ಕ ತಾತನಿಗೂ ಹೇಳಿಸ್ದೆ ನನ್ನ ಡೆಲ್ಲಿ ಕಳಿಸ್ಬಿಟ್ರೆ ಏನ್ ಗತಿ ಅಂತ ಭಯ ಆಗ್ತಿದೆ. ಭಯ ಯಾಕೆ? ಅಲ್ಲಿ ಎಲ್ರೂ ಸೇರಿ ನನ್ನ ಮೂರ್ತಿ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ ಅಂತ. ಮಾಡ್ಕೊಳ್ಳುತ್ತಾನೆ ಸೋದರ ಮಾವನ್ ಮಗನೇ, ಅವನಿಗೇನ್ ಕಡಿಮೆ? ಕಡಿಮೆ ಏನೂ ಇಲ್ಲ. ಅವತ್ತು ಆಡಿನ ಮರಿನ ಶೂಟ್ ಮಾಡಿದ ಹಾಗೆ ನನ್ನೂ ಶೂಟ್ ಮಾಡ್ಬಿಡ್ತಾನೆ ಅಷ್ಟೇ. ಯೋಚನೆ ಮಾಡ್ಬೇಡ, ನಿನ್ನ ಆಸೆ ಹೇಗೋ ಹಾಗೆ ನಡೆಯುತ್ತೆ. ನಿಜವಾಗ್ಲೂ? ಸತ್ಯವಾಗ್ಲು. ಕೃಷ್ಣ ಮಾವ, ನಾನ್ 3 ದಿನದಿಂದ ಡಾನ್ಸ್ ಪ್ರಾಕ್ಟೀಸೇ ಮಾಡಿಲ್ಲ. ಯಾಕೆ? ಸ್ಟೇಜ್ ಅಲ್ಲಿ ನೀನ್ ಹಾಡಿದ್ರೆ ನಾನ್ ಡಾನ್ಸ್ ಮಾಡೋದು. ಸರಿ, ಹಾಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲು. ಆದ್ರೆ ಇದಕ್ ನಮ್ಮ ಅಜ್ಜಿ ಮೂರ್ತಿ ಒಪ್ಪಲ್ವಲ್ಲ? ನಾನ್ ಹಾಡ್ತೀನಿ ಅಂದ್ರೆ ಮುಗೀತು. ಹಾಗಾದ್ರೆ ಪ್ರಾಮಿಸ್ ಮಾಡು. ರಾಮಣ್ಣನ ಮೇಲೆ ಮಾಡ್ಲಾ? ಮತ್ತೆ ನಿಮ್ ತಾಯಿ ಮೇಲೆ. ನಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡುವಾಗ ನಾನೇ ಹಾಡ್ತೀನಿ. ಏಯ್ ನಿಮ್ ಅಜ್ಜಿ! ಲೇ ಕೃಷ್ಣ. ಏ ನಾಣಿ, ಬಾರೋ. ಲೇ ಕೃಷ್ಣ, ನೀವಿಬ್ರು ಒಟ್ಟಿಗೆ ಇರೋದನ್ನ ಆ ಮೂರ್ತಿ ಫ್ರೆಂಡ್ ನೋಡ್ಬಿಟ್ಟ ಕಣ. ಅಯ್ಯಯ್ಯೋ, ನೀನೇನು ಭಯ ಪಡ್ಬೇಡ. ನಿನ್ ಮನೆಗೆ ಹೋಗು, ನಾನ್ ನೋಡ್ಕೋತೇನೆ. ಹೋಗು. ಹೇಗಿತ್ತು? ಏನು? ಅದೇ ಹೆಂಗಿತ್ತು ಅಂತ.
For more updates, like, comment, subscribe to our channel.